ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ನಂತರ ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟನ್ನು ನಮ್ಮ KA ಕಡೆಯಿಂದ ಅನೌನ್ಸ್ ಮಾಡಿದ ನಂತರ ನೆಕ್ಸ್ಟ್ ಯಾವ ಪ್ರೋಸೆಸ್ ಇರುತ್ತೆ, ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಇದನ್ನು ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟನ್ನು ನಮ್ಮ KA ಕಡೆಯಿಂದ ಅನೌನ್ಸ್ ಮಾಡ್ತಾರೆ. ಇವತ್ತು ಚಾನ್ಸಸ್ ಇರ್ತಕ್ಕಂಥದ್ದು ಮೋಸ್ಟ್ ಆಫ್ ಆಲ್ ಇವತ್ತು ಸಂಜೆನೇ ಬಂದ್ಬಿಡುತ್ತೆ ನಿಮ್ಮ ರಿಸಲ್ಟು. ಬಂದ ನಂತರ ನಿಮಗೆ ಸೀಟ್ ಒಂದು ಅಲಾಟ್ ಆಗಿರುತ್ತೆ. ನಿಮಗೆ ಅಲಾಟ್ ಆಗಿರ್ತಕ್ಕಂತಹ ಕಾಲೇಜ್ ಇಷ್ಟ ಇದ್ದರೆ ನೀವು ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅಂತಂದರೆ ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಮಾಡುವಾಗ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಮತ್ತು ಲಾಸ್ಟ್ ಡೇಟನ್ನು ತಿಳಿಸಿರ್ತಾರೆ. ಆ ಡೇಟ್ನ ಒಳಗಡೆ ನೀವು ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಬಿಡಿ. ಆದಷ್ಟು ಬೇಗ ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡಿ. ಓಕೆನಾ, ರಿಸಲ್ಟನ್ನ ಚೆಕ್ ಮಾಡಿ ನಿಮ್ಗೆ ಏನಾದರೂ ಆ ಒಂದು ಕಾಲೇಜಲ್ಲಿ ಕೋರ್ಸ್ ಮಾಡೋದಕ್ಕೆ ಇಷ್ಟ ಇದ್ದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕಾಗಿರತ್ತೆ. ಓಕೆನಾ, ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಅಂತಂದರೆ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಆಫ್ಟರ್ ಚಾಯ್ಸ್ ಎಂಟ್ರಿಯ ನಂತರ ಚಾಯ್ಸ್ ಎಂಟ್ರಿ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವು ಫೀಸನ್ನು ಪೇ ಮಾಡಬೇಕು. ಅದಕ್ಕೋಸ್ಕರ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಎಲ್ಲಿ ಚಲನನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು? ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ಒಂದು ಅಡ್ಮಿಷನ್ ಅನ್ನೋ ಒಂದು ಟ್ಯಾಬ್ ಇರುತ್ತಲ್ವಾ, ಸೊ ಅಲ್ಲಿ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಚಲನ್ನಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೀವು ನಿಮ್ಮ ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಫೀಸನ್ನು ಪೇ ಮಾಡ್ಬೋದು. ಆಫ್ಲೈನಲ್ಲಿ ಪೇ ಮಾಡ್ಬೋದು ಅಥವಾ ಆನ್ಲೈನಲ್ಲೂ ಸಹ ನೀವು ಪೇ ಮಾಡ್ಬೋದು. ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸೊ ನೀವು ಆಫ್ಲೈನಲ್ಲೇ ಪೇ ಮಾಡಬೇಕಾಗಿರುತ್ತೆ. ಓಕೆನಾ, ಸೊ ಆಫ್ಲೈನಲ್ಲಿ ಪೇ ಮಾಡೋದೇ ಬೆಟರ್. ಓಕೆನಾ, ನೀವು ಬ್ಯಾಂಕಲ್ಲಿ ಹೋಗಿ ಆಫ್ಲೈನಲ್ಲಿ ಪೇ ಮಾಡಬೇಕಾಗಿರುತ್ತೆ. ಪೇ ಮಾಡಿದ ನಂತರ ಅಲ್ಲಿ ಅಂತಂದರೆ ನೀವು ಚಲನ್ ಡೌನ್ಲೋಡ್ ಮಾಡುವಾಗ 3 ಕಾಪೀಸ್ ಇರುತ್ತೆ. ಹೇಗೋ ಗೊತ್ತಿರುತ್ತೆ ನಿಮಗೆ. ಓಕೆನಾ, ಒಂದು ಬ್ಯಾಂಕ್ ಕಾಪಿ, ಇನ್ನೊಂದು ಕಾಲೇಜ್ ಕಾಪಿ, ಇನ್ನೊಂದು ಸ್ಟೂಡೆಂಟ್ ಕಾಪಿ ಇರುತ್ತೆ. ಸೊ ಬ್ಯಾಂಕಲ್ಲಿ ಪೇ ಮಾಡಿದ ನಂತರ ಬ್ಯಾಂಕ್ ಕಾಪಿನ ಬ್ಯಾಂಕ್ ಅವ್ರು ಇಟ್ಕೊತಾರೆ ಮತ್ತು ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿ ಮೇಲೆ ಅವರು ಸೀಲ್ ಮತ್ತು ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಸೊ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಫೀಸ್ ಪೇ ಮಾಡಿದ್ರೆ ಅಂತ ಹೇಳಿ ಅವರು ಅಲ್ಲಿ ಸೀಲ್ ಮತ್ತು ಸಿಗ್ನೇಚರ್ ಹಾಕಿ ಕೊಡ್ತಕ್ಕಂಥದ್ದು ಅದು ತುಂಬ ಇಂಪಾರ್ಟೆಂಟು. ಕೇರ್ಫುಲ್ಲಾಗಿ ಇಟ್ಕೋಬೇಕಾಗಿರುತ್ತೆ ಆ ಒಂದು ಫೀಸ್ ರೆಸಿಪ್ಟನ್ನು. ಓಕೆನಾ, ಸೊ ಅದಾದಮೇಲೆ ನೆಕ್ಸ್ಟ್ ಫೀಸನ್ನು ಪೇ ಮಾಡ್ತೀರಾ. ಆಫ್ಟರ್ 1 hour ನಂತರ ನಿಮಗೆ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಹೇಳಿ ಬರುತ್ತೆ. ಇದೆಲ್ಲಿ ಬರುತ್ತೆ? ಸೇಮ್ ಅಡ್ಮಿಷನ್ ಟ್ಯಾಬ್ ಅಂತ ಹೇಳಿದ್ನಲ್ವಾ, ಸೊ ಅಲ್ಲೇ ಇರುತ್ತೆ ನಿಮಗೆ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಹೇಳಿ. ಅಡ್ಮಿಷನ್ ಆರ್ಡರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದರಲ್ಲಿ ನೀವು ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಎಲ್ಲ ಇರುತ್ತೆ. ಓಕೆನಾ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಲಾಸ್ಟ್ ಡೇಟ್ನ ಒಳಗಡೆ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಈಗ ಅಡ್ಮಿಷನ್ ಆಗೋದಕ್ಕೆ ಈಗ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ಹೋಗ್ತೀರಾ, ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬೇಕು? ಮೇಯ್ನ್ ಆಗಿ ನಾನು ಹೇಳ್ತಕ್ಕಂಥದ್ದು ಮೊದಲಿಗೆ ನಿಮ್ಮ ಅಡ್ಮಿಷನ್ ಆರ್ಡರ್ ಇದೆ ನೋಡಿ, ಅದನ್ನು ತಗೊಂಡೋಗಿ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ, ಪ್ರಾವಿಷನಲ್ನೇ ಸಬ್ಮಿಟ್ ಮಾಡಿ. ಅದಾದಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗಿರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಫೀಸನ್ನು ಪೇ ಮಾಡಿರ್ತಾರೆ ನೋಡಿ ಆ ಒಂದು ರೆಸಿಪ್ಟ್ ಎರಡನ್ನೂ ತಗೊಂಡೋಗಿ, ಕ್ಯಾಂಡಿಡೇಟ್ ಕಾಪಿನೂ ತಗೊಂಡೋಗಿ ಮತ್ತು ಕಾಲೇಜ್ ಕಾಪಿನೂ ಎರಡನ್ನೂ ಸಹ ತಗೊಂಡೋಗಿ. ಸೊ ಕಾಲೇಜ್ ಕಾಪಿನ ಕಾಲೇಜಲ್ಲಿ ಇಟ್ಕೊಳ್ತಾರೆ, ನಿಮ್ಮ ಸ್ಟೂಡೆಂಟ್ ಕಾಪಿನ ನಿಮ್ಮ ಕೈಗೆ ಕೊಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ತಗೊಂಡೋಗಿ ನಿಮಗೆ ಯಾವ್ಯಾವ ಕೋಟಾ ಅಪ್ಲೈ ಆಗ್ತಿದೆಯೋ ಆ ಕೋಟಾನ ಸರ್ಟಿಫಿಕೇಟ್ಸ್ ತಗೊಂಡೋಗಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಸಹ ತಗೊಂಡೋಗಿ, ಮತ್ತು ಸ್ಟ್ಯಾಂಪ್ ಸೈಜ್ ಫೋಟೋಸ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸನ್ನು ತಗೊಂಡೋಗಿ, ಮೇನ್ ಇಂಪಾರ್ಟೆಂಟು ಕರೆಕ್ಟ್ ಆಗಿರ್ತಕ್ಕಂತಹ ವ್ಯಾಲಿಡ್ ಇರ್ತಕ್ಕಂತಹ ಇಮೇಲ್ ID ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳ 2 to 3 ಸೆಟ್ ಜೆರಾಕ್ಸ್ ಕಾಪೀಸ್ ಮತ್ತು ಒರಿಜಿನಲ್ಸನ್ನು ಸಹ ತಗೊಂಡೋಗಿ ನೀವು. ಓಕೆನಾ, ಸೊ ಇಷ್ಟು ಡಾಕ್ಯುಮೆಂಟ್ಸ್ ಆಯಿತು. ಅದಾದಮೇಲೆ ಒಂದು ವೇಳೆ ಕೆಲವೊಂದು ಕಾಲೇಜಸಲ್ಲಿ ಎಕ್ಸ್ಟ್ರಾ ಫೀಸನ್ನು ಸಹ ಕೇಳ್ತಾರೆ. ಅದಕ್ಕೋಸ್ಕರ 1 lakh rupees ಸಹ ನೀವು ತಗೊಂಡೋಗೋದು ಬೆಟರ್. ಓಕೆನಾ, ಸೊ ಎಕ್ಸ್ಟ್ರಾ ಫೀಸನ್ನು ಸಹ ಕ್ಯಾರಿ ಮಾಡ್ತಕ್ಕಂಥದ್ದು ಬೆಟರ್ ಅದು. ಓಕೆನಾ, ಇನ್ ಕೇಸ್ ಕೇಳಿದ್ರೆ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಪೇ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ. ಓಕೆನಾ, ಸೊ ಪೇ ಮಾಡ್ತೀರಾ. ಅದಾದಮೇಲೆ ಅಲ್ಲಿ ನಿಮ್ಮ ಕಾಲೇಜಲ್ಲಿರ್ತಕ್ಕಂತಹ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಪ್ರೋಸೆಸ್ ಇರುತ್ತೆ ಅಂತಂದರೆ ಎಗೇನ್ ನೀವು KEಗೆ ಲಾಗಿನ್ ಆಗಿಬಿಟ್ಟು ಅಡ್ಮಿಷನ್ ಟ್ಯಾಬ್ ಹತ್ರ ಹೋಗಿ ಸೊ ಅಲ್ಲಿ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ರಿಪೋರ್ಟ್ ಮಾಡಿದ್ರೆ ಇಲ್ಲಿಗೆ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗ್ತಕ್ಕಂಥದ್ದು. ಓಕೆನಾ, ಸೊ ಇಷ್ಟು ಪ್ರೋಸೆಸ್ ಇರುತ್ತೆ. ವಿದ್ಯಾರ್ಥಿಗಳು ಅಡ್ಮಿಷನ್ ಆಗುವಾಗ ಬೆಳಿಗ್ಗೆನೇ ಹೋಗೋದು ಬೆಟರು. ಯಾಕೆ ಅಂತಂದರೆ ತುಂಬ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋದಕ್ಕೆ ಬರ್ತಾರಲ್ಲ, ಸೊ ಲೇಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಹೋಗಿ ಬೇಗನೆ ನಿಮ್ಮ ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ.
ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿದ್ದೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.